ಕೊಟ್ಟು ಮೃತದೇಹಗಳನ್ನು ಹೊರಗಡೆ ತೆಗಿತಾ ಇದ್ದಾರೆ. ಇದನ್ನು ಪಾಪ ಕುಟುಂಬಸ್ಥರು ಅದು ಹೆಂಗೆ ಮೃತದೇಹವನ್ನು ಸ್ವೀಕರಿಸ್ತಾರೋ, ಇದು ನಮ್ಮ ಮನೆಯವರು ಅಂತ ಅದು ಹೆಂಗೆ ಒಪ್ಕೊಳ್ತಾರೋ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಆ ರೀತಿಯಾಗಿ ಒಂದು ಸುಟ್ಟು ಹೋಗಿರೋ ಮುದ್ದೆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರತ್ಯಕ್ಷದರ್ಶಿ ಒಬ್ರು ಇದ್ದಾರೆ. ಸಚಿನ್ ಅಂತ ಸ್ಕೂಲ್ ಬಸ್ನ ಡ್ರೈವರು. ಸಚಿನ್ ಅವರೇ ನಮಸ್ತೆ. ನಮಸ್ತೆ ಹೇಳಿ ಮ್ಯಾಮ್. ಸಚಿನ್ ಅವರೇ, ನೀವು ಹೇಗಿದ್ದೀರಾ? ಈ ಘಟನೆ ಆಗ್ಬೇಕಾದ್ರೆ ಎಲ್ಲಿದ್ರಿ? ಮ್ಯಾಮ್ ನಮಗೂ ಅವ್ರಿಗೂ ಒಂದು 80-90 ಮೀಟರ್ಸ್ ಅಲ್ಲಿ ಅಷ್ಟೇ ಮ್ಯಾಮ್ ಇದ್ದಿದ್ದು. ಓಕೆ. ಸೊ ನನ್ನ ಬಸ್ನ ಅವರು ಓವರ್ಟೇಕ್ ಹೊಡ್ಕೊಂಡ್ ಬಂದ್ರು. ಸೀಬರ್ಡ್ ಬಸ್ ಅದು ಸ್ಲೀಪರ್. ಓಕೆ ಓಕೆ. ಹಾ ಹಾ. ಆಪೋಸಿಟ್ ಇಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗೋ ಕಡೆ ಲಾರಿ ಬಂದು ನಮ್ ಕಡೆಗೆ ಜಂಪ್ ಮಾಡಿರೋದು ಮ್ಯಾಮ್. ಓಕೆ ಓಕೆ. ಡಿವೈಡರ್ ಹಾರ್ಕೊಂಡು ಬಂದಿರೋದು. ಡಿವೈಡರ್ ಹಾರಿ ನಮ್ ಬಸ್ನ ಓವರ್ಟೇಕ್ ಮಾಡ್ಕೊಂಡ್ ಬಂದಿರೋ ಸ್ಲೀಪರ್ಗೆ ಟಚ್ ಮಾಡಿರೋದು ಮ್ಯಾಮ್. ಅದು ಅಂದ್ರೆ ನಿಮ್ನ ಓವರ್ಟೇಕ್ ಮಾಡಿ ಜಾಸ್ತಿ ಹೊತ್ತು ಏನು ಆಗಿರ್ಲಿಲ್ಲ? ಇಲ್ಲ ಮ್ಯಾಮ್, ಅದೇ ಓವರ್ಟೇಕ್ ಮಾಡಿ ಏನೊಂದು 70-80 ಮೀಟರ್ಸ್ ಅಷ್ಟೇನೆ ಮ್ಯಾಮ್. ಓಕೆ ಓಕೆ. ಅಂದ್ರೆ ಈ ಬಸ್ಸು ಸ್ಪೀಡಲ್ಲಿ ಇತ್ತಾ? ಇಲ್ಲ ಮ್ಯಾಮ್, ಒಂದು 80 ನಾರ್ಮಲ್ ಆಗೇ ಬಂತು ಮ್ಯಾಮ್. ಅದು ಬಂದು ಫೋರ್ಸ್ ಆಗಿ ಬಂತು ಗಾಡಿ. ಅದು ಅಂದ್ರೆ ಲಾರಿ ಸ್ಪೀಡ್ ಆಗಿತ್ತು. ಲಾರಿ ಫೋರ್ಸ್ ಆಗಿ ಬಂದು ಇದು ಗುದ್ದಿರೋ ಫೋರ್ಸ್ಗೆ ಅದು ಬಂದು ಇಡೀ ರೋಡ್ಗೆ ಸೆಂಟ್ರ್ ನಿಂತ್ಕೊಂತು ಮ್ಯಾಮ್. ಓಕೆ 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 ಓಕೆ. ಈ ಸ್ಲೀಪರ್ ಬಸ್. ಅಂದ್ರೆ ನಿಮ್ಗೂ ಎಲ್ಲ ಗಾಡಿಗಳಿಗೆಲ್ಲ ಟಚ್ ಆಗಿದ್ದು ಈ ತರ ಏನಾದ್ರು ಆಯ್ತಾ? ಹಾ ಮ್ಯಾಮ್, ನಮ್ ಗಾಡಿಗೆ ಟಚ್ ಆಯ್ತು. ಅದು ಸೀಬರ್ಡು ಅದು ಗುದ್ದಿರೋ ಫೋರ್ಸ್ಗೆ ರೋಡ್ಗೆ ಅಡ್ಡ ನಿಂತ್ಕೊಂತು. ಸೊ ನಾವು ಲೆಫ್ಟ್ಗೂ ಎಳೆದು ಸೀದಾ ರೋಡ್ಗೆ ಅಡ್ಡ ನಿಂತ್ಕೊಂಡ್ರಿಂದ ನಮ್ಗೆ ಹೆವಿ ಇದಾಯ್ತು ಮ್ಯಾಮ್. ಓಕೆ ಓಕೆ. ಅಂದ್ರೆ ನೋಡ್ತಾ ಇದ್ದಂಗೆ ಬೆಂಕಿನೂ ಹತ್ಕೊಬಿಡ್ತು. ಹೌದು ಮ್ಯಾಮ್, ಡೀಸೆಲ್ ಟ್ಯಾಂಕಿಗೆ ಮ್ಯಾಮ್ ಅದು ಗುದ್ದಿರೋದು ಸೆಂಟ್ರಿಗೆ. ಆ ಗಾಡಿ ಬಂದು ಸೆಂಟ್ರ್ ಗುದ್ದಿತ್ತು ಮ್ಯಾಮ್. ಆ ಡೀಸೆಲ್ ಟ್ಯಾಂಕ್ ಇರೋ ನೇರಕ್ಕೆ ಬಂದು ಗುದ್ದಿರೋದು. ಓಕೆ ಓಕೆ ಓಕೆ. ಅಂದ್ರೆ ಸಚಿನ್ ಅವರೇ, ಇದರಲ್ಲಿ ಕೆಲವರು ಬದುಕಿದ್ದಾರೆ, ಅಂದ್ರೆ ಕೆಲವರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಹೆಂಗ್ ಇಳ್ಕೊಂಡ್ಬಿಟ್ರು ಅವ್ರು ಇಮಿಡಿಯೇಟ್ ಆಗಿ? ಬೇರೆ ಯಾರು? ಇಲ್ಲ ಮ್ಯಾಮ್, ನಮ್ ಬಸ್ನ ನಿಲ್ಸಿ ನಾವು ನಮ್ಮ ಹುಡುಗರೆಲ್ಲ ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಚೆನ್ನಾಗೇ ಇದ್ರು ಮ್ಯಾಮ್. ಅವ್ರಿಗೇನು ಒಂದೇ ಒಂದು ಏಟು ಆ ತರ ಏನೂ ಆಗಿತ್ತಿಲ್ಲ ಮ್ಯಾಮ್ ಅವ್ರಿಗೆ. ಓಕೆ ಓಕೆ ಓಕೆ. ಸೊ ಅದೆಲ್ಲ ನಾವಿಲ್ಲೆಲ್ಲ ಅವ್ರನ್ನೆಲ್ಲ ಮಕ್ಕಳನ್ನೆಲ್ಲ ಮಾತಾಡಿಸ್ಬೇಕಾದ್ರೆ ಅಲ್ಲಿ ಕಿರ್ಚಾಟ ಸ್ಟಾರ್ಟ್ ಆಯ್ತು ಮ್ಯಾಮ್. ಸೊ ಅಷ್ಟೊತ್ತಿಗೆ ನಾವು ಮತ್ತೆ ಅಲ್ಲಿಗೆ ಓಡೋದು. ಏನು ಎಲ್ಲ ಕಿರ್ಚಾಡ್ತಾ ಇದ್ರು, ಮಗು 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 ಹಂಗೆ ಮಕ್ಕಳು ಅಂತ. ಆ ಬಸ್ ಅಲ್ಲಿ ಇದ್ದಿದ್ದು ಅಷ್ಟೊತ್ತಿಗೆ ಆಲ್ರೆಡಿ ಫೈರ್ ಆಗಿತ್ತು ಮ್ಯಾಮ್. ಅದು 2 ಗಾಡಿನೂ ಫೈರ್ ಆಗಿತ್ತು ಮ್ಯಾಮ್. ಲಾರಿನೂ ಫೈರ್ ಆಗಿತ್ತು, ಬಸ್ಸು ಫೈರ್ ಆಗಿತ್ತು. ಅದಾದ್ಮೇಲೆ ಮ್ಯಾಮ್ ಎಲ್ಲರನ್ನು ನಾವು ಎಷ್ಟಾಗುತ್ತೆ ಅಷ್ಟು ಎಳ್ಕೊಂಡ್ ಬಂದವ್ ಮ್ಯಾಮ್. ನಾವುನು ಎತ್ಕೊಂಡ್ ಬಂದು ಹೊರಗಡೆ ಇಕ್ಕಿ ಎಲ್ಲಾನು ನೋಡ್ದವ್ ಮ್ಯಾಮ್. ಆದ್ರೆ ಲಾಸ್ಟ್ ಅಲ್ಲಿ ಒಂದ್ ಮಗುನ್ ಕರ್ಕೊಂಡ್ ಆಗ್ಲಿಲ್ಲ ಅಷ್ಟೇ ಮ್ಯಾಮ್. ಅಷ್ಟೊತ್ತಿಗೆ ಬ್ಲಾಸ್ಟೇ ಆಯ್ತು. ಬ್ಲಾಸ್ಟ್ ಆಗ್ಬಿಡ್ತಾ? ಹಾ, ಬ್ಲಾಸ್ಟ್ ಆದ್ಮೇಲೆ ನಾವು ಇನ್ನ ಮುಂದ್ಗಡೆ ಹೋಗಕ್ಕೂ ಆಗ್ಲಿಲ್ಲ ಮ್ಯಾಮ್ ನಮ್ ಕೈಲಿ. ಎಷ್ಟು ಜನ ಸೇಫ್ ಆಗಿರ್ಬೋದು ನಿಮಗೆ ಗೊತ್ತಿರೋ ಹಾಗೆ? ಮ್ಯಾಮ್ 12 ಜನ ಎಳ್ಕೊಂಡವ್ ಮ್ಯಾಮ್ ನಾವು. 12 ಜನ ಅಂದ್ರೆ ಸ್ವಲ್ಪ ಕಷ್ಟನೂ ಆಯ್ತು. ಸ್ಲೀಪರ್ ಕೋಚ್ ಬೇರೆ ಎಲ್ಲ ಸಿಕ್ಕಾಕೊಂಡಂಗಾಗಿತ್ತೇನೋ. ಗ್ಲಾಸ್ ಗೀಸು ಎಲ್ಲ ಅದಿತ್ತು ಮ್ಯಾಮ್. ಆದ್ರೂ ಎಳ್ಕೊಂಡ ಮ್ಯಾಮ್. ಅವ್ರಿಗೂ ಎಳೆಯೋ ಟೈಮಲ್ಲಿ ಅವ್ರಿಗೂ ಇಂಜುರೀಸ್ ಆಗಿದೆ. ಬಟ್ ಜೀವ ಉಳಿದಿದೆ. ಬೆಂಕಿ ಆರಿಸ್ಬೇಕು ಅನ್ನೋದೊಂದು, ಆರ್ಸಕ್ಕೂ ಆಗಲ್ಲ ಅನ್ನೋದೊಂದು ತಲೆಲಿತ್ತು. ಇನ್ನೇನು ಎಳ್ಕೊಬೇಕು ಅನ್ನೋದಷ್ಟೇ ನಮ್ ತಲೆಲಿ ಇದ್ದಿದ್ದು. ಎಳ್ಕೊಂಡ ಮ್ಯಾಮ್ ಅಷ್ಟೇನೆ. ಒಬ್ರು ಲೇಡೀಸ್ ಅಷ್ಟೇ, ಅವ್ರ ಮಗು ಒಂದು ತುಂಬಾ ಬೇಜಾರು ಅಂದ್ರೆ ಅದೊಂದೇ ಅಷ್ಟೇ ಮ್ಯಾಮ್. ಲೇಡಿ ಬದುಕಿದ್ದಾರೆ. ಅವ್ರ ಅಮ್ಮನ್ನ ನಾವೇ ಎತ್ಕೊಂಡ್ ಬಂದವ್ ಮ್ಯಾಮ್ ಆಚೆಗೆ. ಪಾಪ ಅವ್ರು ಹೇಳ್ತಾ ಇದ್ರು ಮಗು ಮಗು ಮಗು. ಅಷ್ಟೊತ್ತಿಗೆ ಬ್ಲಾಸ್ಟ್ ಆಯ್ತು ಮ್ಯಾಮ್ ಅದು. ಓಕೆ. ಅಂದ್ರೆ ಮಗು ಎಷ್ಟು ವರ್ಷದ್ದು ಏನು ಏನಾದ್ರು ಹೇಳ್ಕೊಂಡ್ರಾ ಮ್ಯಾಮ್? ಅದು ಗೊತ್ತಿಲ್ಲ. ಸೊ ಒಟ್ನಲ್ಲಿ ಮಗು ಮಗು ಅಂತ ಇದ್ರು ಅಷ್ಟೇನೆ. ಅಂದ್ರೆ ಈಗ ಗಾಡಿಲಿ ಇದ್ದವ್ರು ಕಿರ್ಚ್ತಾ ಇದ್ದಿದ್ದು ಅದೆಲ್ಲ ನೀವು ಕಣ್ಣಾರೆ ನೋಡಿದೀರಾ? ಕಣ್ಣಾರೆ ಮ್ಯಾಮ್. ನನ್ ಕಣ್ಮುಂದೆನೇ ಇವೆಲ್ಲ ಆಗಿರೋದು ಮ್ಯಾಮ್. ಎಷ್ಟು ಜನ ಸಾವನ್ನಪ್ಪಿರ್ಬೋದು ಅನ್ನೋದ್ರ ಬಗ್ಗೆ ಏನಾದ್ರೂ ಅಂದಾಜಿದೆಯಾ ನಿಮ್ಗೆ ಸಚಿನ್ ಅವರೇ? ಅದು ಗೊತ್ತಿಲ್ಲ ಮ್ಯಾಮ್. ಸೊ ಅದ್ರಲ್ಲಿ ಬಸ್ಸಲ್ಲಿ 30 ಜನ ಇದ್ರು ಅಂತ ಮಾತಾಡ್ತಾರೆ. ಸೊ ಡ್ರೈವರ್ಗೂ ಇಂಜುರಿ ಆಗಿದೆ ಜಾಸ್ತಿ. ಬಸ್ನ ಡ್ರೈವರ್ ಬದುಕಿದ್ದಾರೆ? ಅವರು ಡ್ರೈವರ್ ಬದುಕಿದ್ದಾರೆ. ಡ್ರೈವರು ಹೆಲ್ಪರ್ ಇಬ್ರು ಚೆನ್ನಾಗಿದ್ದಾರೆ. ಆದ್ರೆ ಡ್ರೈವರಿಗೆ ತುಂಬಾ ಏಟ್ ಆಗಿದೆ. ಕೈ ಕಾಲು ಏನೋ ಫ್ರಾಕ್ಚರ್ ಆಗಿದೆ ಜಾಸ್ತಿ ಅಂತ. ಓಕೆ. ಈ ಲಾರಿ ಡ್ರೈವರ್ ಡೆತ್ ಆಗಿದ್ದಾರೆ ಅಂತ ಮಾಹಿತಿ? ಅವರು ಹಂಗೆ ಕೂತಿರೋ ಜಾಗದಲ್ಲೇ ಡೆತ್ ಆಗಿದ್ದಾರೆ ಮ್ಯಾಮ್. ಕತ್ಕೊಂಡ್ಬರ್ದೋಗಿದೆ. ಓಕೆ ಓಕೆ. ನೀವು ಎಷ್ಟೋ ತನಕ ಅಲ್ಲೇ ಇದ್ರಿ? ಈಗ ಎಲ್ಲಿದ್ದೀರಾ? ಅಲ್ಲೇ ಇದ್ದೀರಾ ಅಥವಾ ಹೇಗೆ? ಈಗಲೂ ಇಲ್ಲೇ ಇದ್ದೀನಿ ಮ್ಯಾಮ್ ನಾನು. ಅಂದರೆ ಓವರ್ ಸ್ಪೀಡ್ನಲ್ಲಿ ಇದ್ರು ಅಂತ ಹೇಳ್ತಾ ಇದ್ರು.
ಬಟ್ ಹೆಂಗೆ ನಿದ್ರೆ ಮಂಪರು ಆ ಥರದ್ದು ಏನಾದರೂ ಐಡಿಯಾ? ಇಲ್ಲ ಇಲ್ಲ ಮ್ಯಾಮ್, ಲಾರಿ ಬಂದು ಓವರ್ ಸ್ಪೀಡಲ್ಲಿ ಇತ್ತು ಮ್ಯಾಮ್. ಈ ಗಾಡಿ ಅಷ್ಟೊಂದೇನು ಸ್ಪೀಡ್ ಇತ್ತಿಲ್ಲ ಮ್ಯಾಮ್. ನಮ್ದು ಗಾಡಿ ಬಂದು 70 ಇತ್ತು ನಮ್ಮ ಗಾಡಿ. ಓಕೆ. ಆ ಗಾಡಿ ಬಂದು ಅದು ಹತ್ತಿದ ಫೋರ್ಸ್ಗೆ, ಇದು ಗುದ್ದಿರೋ ಫೋರ್ಸ್ಗೆ ಇಡೀ ರೋಡ್ಗೆ, ಆ 3 ಲೈನ್ ರೋಡ್ಗೆನೆ ಅಡ್ಡ ನಿಂತ್ಕೊಂತು ಇದು ಸ್ಲೀಪರ್. ಓಕೆ. ಹಂಗಾಗಿ ನಮ್ಮ ಗಾಡಿ ಇದಾಯ್ತು ಮ್ಯಾಮ್. ಎಷ್ಟೊತ್ತಿಗೆ ಎಲ್ಲ ಡೀಟೇಲ್ಸ್ ಗೊತ್ತಾಯ್ತು? ಮ್ಯಾಮ್ 2 ಗಂಟೆ ಆಂಬ್ಯುಲೆನ್ಸ್ ಎಲ್ಲ ಎಷ್ಟೊತ್ತಿಗೆ ಬಂತು? ಅಧಿಕಾರಿಗಳೆಲ್ಲ ಎಷ್ಟೊತ್ತಿಗೆ ಬಂದರು? ಸ್ವಲ್ಪ ಟೈಮ್ ಬಂತು ಮ್ಯಾಮ್. ಅವರು ಪೊಲೀಸರು ಒಂದು 10-15 ನಿಮಿಷಕ್ಕೆಲ್ಲ ಬಂದು ಎಲ್ಲಾನು ವ್ಯವಸ್ಥೆ ಮಾಡಿಕೊಟ್ರು. ಓಕೆ ಓಕೆ. ಅದಾದ್ಮೇಲೆ ಇನ್ನೆಲ್ಲ ಅವ್ರು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡ್ರು ಮ್ಯಾಮ್. ಈಗ ಮೃತದೇಹ ಎಲ್ಲ ಹೊರಗಡೆ ತೆಗಿತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಗಿದೆಯಾ? ತೆಗ್ದಿದ್ದಾರಾ ಹೊರಗೆ? ಇಲ್ಲ ಇಲ್ಲ, ಇನ್ನೂ ತೆಗಿತಾ ಇದಾರೆ ಮ್ಯಾಮ್. ಓಕೆ, ಇನ್ನೂ ತೆಗಿತಾ ಇದ್ದಾರೆ. ಒಂದು 4-5 ಸಿಕ್ಕಿರ್ಬೋದು ಅಷ್ಟೇ ಮ್ಯಾಮ್. ಇನ್ನೂ ತೆಗಿತಾವೆ. ಅಂದರೆ ಕಷ್ಟನೂ ಆಗ್ತಾ ಇರ್ಬೋದಲ್ವಾ ಹೊರಗೆ ತೆಗೆಯೋದಕ್ಕೆ? ಹೌದು ಹೌದು. ಈಗ ಡೀಟೇಲ್ಸ್ ಎಲ್ಲ ನೀಡಿದಾರೆ ಅವ್ರ ಫ್ಯಾಮಿಲಿಯವ್ರಿಗೆ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ನಿಮಗೆ? ಅಂದರೆ ಕಾಂಟ್ಯಾಕ್ಟ್ ಮಾಡೋದು ಈ ಬಸ್ನಲ್ಲಿ ಇದ್ದವ್ರ ಫ್ಯಾಮಿಲಿಯವರನ್ನ, ಅಥವಾ ಯಾರಾದ್ರು ಫ್ಯಾಮಿಲಿಯವ್ರು ಬರ್ತಾ ಇರೋದು, ಈ ಥರದ್ದು ಏನಾದ್ರು ನಡೀತಾ ಇದೆಯಾ ಅಲ್ಲಿ? ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಮ್ಯಾಮ್. ಅಷ್ಟು ಎಷ್ಟು ಜನ ಅಲ್ಲಿದ್ದಾರೆ ಅವ್ರು ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಇಲ್ಲಾಗಿರೋರು ಬಂದಿದ್ದಾರೆ, ಆದರೆ ನಮಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ ಮ್ಯಾಮ್. ಓಕೆ ಓಕೆ. ನಿಮಗೆ ಜಾಸ್ತಿ ಏನಾದರೂ ಪೆಟ್ಟಾಗಿದೆಯಾ? ಇಲ್ಲ ಇಲ್ಲ ಮ್ಯಾಮ್. ಓಕೆ ಓಕೆ. ಅಂದರೆ ಆ ಬಸ್ನಲ್ಲಿ ಇದ್ದವ್ರು ಬಿಟ್ಟು ಬೇರೆ ಯಾರಿಗೂ ಅಂಥದ್ದೇನು ಪೆಟ್ಟಾಗಿಲ್ಲ? ಇಲ್ಲ ಮ್ಯಾಮ್. ಓಕೆ. ನೀವು ತುಂಬ ಜನನ ರಕ್ಷಣೆ ಮಾಡಿದ್ದೀರಾ. ಎಲ್ಲರ ಕಡೆಯಿಂದ ನಿಮಗೂ ಥ್ಯಾಂಕ್ ಯು ಸಚಿನ್ ಅವರೇ. ನಿಜವಾಗ್ಲೂ ಆ ಟೈಮಲ್ಲಿ ಎಲ್ರಿಗೂ ಒಂದು ಭಯ ಇರುತ್ತೆ, ಎಲ್ಲ ಕಿರ್ಚಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ, ಬಟ್ ನೀವು ಎಲ್ಲರೂ ರಕ್ಷಣೆ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಎಲ್ಲರ ಕಡೆಯಿಂದ ಥ್ಯಾಂಕ್ಸ್. ಓಕೆ. ಮಕ್ಕಳು ಗಾಬರಿಗೊಳಗಾದ್ರ ನಿಮ್ಮ ಬಸ್ನಲ್ಲಿ ಇದ್ದವರು? ಇಲ್ಲ ಇಲ್ಲ ಮ್ಯಾಮ್, ಇಲ್ಲ. ಹೌದು ಮ್ಯಾಮ್, ಆಗಿರ್ತಾರೆ. ಇನ್ನೇನು ಇಂಥ ದೊಡ್ಡ ಇನ್ಸಿಡೆಂಟ್ ಆದ್ಮೇಲೆ ಇರ್ತಾ ಇರ್ತಾರ, ಆಗಿದ್ದಾರೆ. ಏನಿಲ್ಲ ಮ್ಯಾಮ್, ಎಲ್ಲ ಈಗ ಆರಾಮಾಗಿದ್ದಾರೆ. ಓಕೆ. ಹೋಗಿದ್ದಾರೆ ಮ್ಯಾಮ್, ಆರಾಮಾಗಿದ್ದಾರೆ ಇವಾಗ ಮಕ್ಕಳೆಲ್ಲ. ಓಕೆ ಫೈನ್. ಥ್ಯಾಂಕ್ ಯು ಸಚಿನ್ ಅವರೇ TV5 ಜೊತೆಗೆ ಮಾತಾಡಿದ್ದಕ್ಕೆ. ಈ ಬಗ್ಗೆ ನಾವು ಮಾತಾಡಲಿಕ್ಕೆ ಚಿತ್ರದುರ್ಗದ DC ವೆಂಕಟೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಸದ್ಯ ನಿಮಗೆ ವಿಷಯ ಎಲ್ಲ ಗೊತ್ತಾಗಿರುತ್ತೆ, ನೀವು ಸ್ಥಳದಲ್ಲೇ ಇದ್ದೀರಾ. ಮಾಹಿತಿ ಏನಿದೆ ಸರ್? ಸದ್ಯ ಸಿಚುವೇಶನ್ ಏನು ಅಂತ ಸರ್? ಸದ್ಯ ಸಿಚುವೇಶನ್ಸ್ ನಾವು ಸ್ವಲ್ಪ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಓಕೆ. ಅದು ಏನಾಗಿದೆ, ಬೆಂಗಳೂರಿಂದ ಗೋಕರ್ಣ ಹೋಗ್ತಾ ಇದ್ದೋ ಪ್ರೈವೇಟ್ ಬಸ್ ಒಂದು ಸೀಬರ್ಡ್ ಅಂತ, ಓಕೆ ಸರ್. ಸ್ಲೀಪರ್ ಕೋಚ್ ಬಸ್ಸಸ್. ಹಾಂ ಹಾಂ. ಅದರಲ್ಲಿ 32 ಜನ ಟ್ರಾವೆಲ್ ಮಾಡ್ತಾ ಇದ್ರು ಓಕೆ. ಬಸ್ಸಲ್ಲಿ. ಹಾಂ ಹಾಂ. ಸೊ ನಾವು ಅದರಲ್ಲಿ ಸುಮಾರು ಒಂದು 26 ಜನ ಇಂಜೂರ್ಡ್ ಆಗಿದ್ದಾರೆ. ಬೇರೆ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ, ನಿಯರ್ ಬೈ ಹಿರಿಯೂರು, ತುಮಕೂರು ಮತ್ತು ಶಿರಾ ಹಾಸ್ಪಿಟಲ್ಗೆ. ಓಕೆ. ಒಂದು 4 ಪರ್ಸನ್ಸ್ ಬರ್ನ್ ಆಗಿದ್ದಾರೆ. ಅವ್ರದ್ದು ಬಾಡಿಗಳು ಟ್ರೇಸ್ ಆಗಿದೆ 4 ಜನದ್ದು. ಓಕೆ ಓಕೆ. ಇನ್ನೊಂದು 4 ಜನದ್ದು ಸಿಗ್ತಾ ಇಲ್ಲ. ಓಕೆ. ನಾವು ಬಸ್ಸಲ್ಲಿ ಸರ್ಚ್ ಮಾಡಿಸ್ತಾ ಇದ್ದೀವಿ. ಸರ್ಚ್ ಮಾಡ್ತಾ ಇದೀವಿ ಮತ್ತೆ ಟ್ರಾಫಿಕ್ ಕ್ಲಿಯರ್ ಮಾಡಿ ಈಗ ಸದ್ಯಕ್ಕೆ ಥ್ರೂ ಮಾಡಿದೀವಿ. ಓಕೆ. ಸೊ ಇಂಜೂರ್ ಆಗಿರೋರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೂಡ ಆಗ್ತಾ ಇದೆ ಬೇರೆ ಬೇರೆಯವ್ರಿಗೆ. ಓಕೆ. ಸೊ ಇನ್ನೊಂದು 4 ಜನ ಸಿಗೋದ್ರಲ್ಲಿದೆ, ಅದನ್ನ ಹುಡುಕ್ತಾ ಇದೀವಿ. ಅದೇನು ಅವರು ಮಧ್ಯೆ ಎಲ್ಲಾರು ಇಳಿದಿದಾರಾ ಅಥವಾ ಏನೋ ಇದಾಗಿದೆಯಾ ಅಂತ. ಬಸ್ಸಲ್ಲಂತೂ ಸಿಗ್ತಾ ಇಲ್ಲ ಅವರು 4 ಜನ. ಓಕೆ ಓಕೆ ಓಕೆ. ಸೊ ಅದು ಸಿಕ್ಕಾದ್ಮೇಲೆ ಅಪ್ಡೇಟ್ ಆಗುತ್ತೆ. ಓಕೆ ಸರ್, ಟೋಟಲ್ ಡೆತ್ ಇಲ್ಲಿವರೆಗೂ ಎಷ್ಟು? ಇಲ್ಲಿವರೆಗೆ 4 ಜನ ರಿಪೋರ್ಟ್ ಆಗಿದೆ. ಓಕೆ ಓಕೆ. ಇನ್ನೊಂದು 4 ಜನ ಸಿಗ್ತಾ ಇಲ್ಲ. ಅವ್ರೇನ್ ಬಸ್ಸಲ್ಲಿ ಮಧ್ಯೆ ಇಳಿದಿದಾರಾ ಅಥವಾ ಡೆತ್ ಆಗಿದಾರಾ ಏನು ಅಂತ. ಓಕೆ. ಬಸ್ಸಲ್ಲಿ ಕೂಡ ಸರ್ಚ್ ಮಾಡ್ತಾ ಇದೀವಿ. ಬಿಕಾಸ್ ಬಸ್ ಸಂಪೂರ್ಣ ಬರ್ನ್ ಆಗಿರೋದ್ರಿಂದ ಅವ್ರಿಗೆ ಏನು ಡೀಟೇಲ್ ಸಿಗ್ತಾ ಇಲ್ಲ ಬಸ್ ಒಳಗಡೆ ಕೂಡ. ಬಟ್ SDRF ಟೀಮ್ ಇದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ಇದೆ. ಚೆಕ್ ಮಾಡ್ತಾ ಇದೀವಿ. ಸಿಕ್ಕ ಮೇಲೆ ಅಪ್ಡೇಟ್ ಮಾಡ್ತೀವಿ. ಓಕೆ. ಅಂದ್ರೆ ಸರ್ ತುಂಬಾ ಸೀರಿಯಸ್ ಆಗಿ ಗಾಯ ಆದವರು ಆ ಥರದ್ದು ಏನಾದ್ರು ಸಿಚುವೇಶನ್ಸ್ ಇದೆಯಾ ಸರ್? ಹೌದು, ಸುಮಾರು ಜನಕ್ಕೆ ಗಾಯಗಳಾಗಿದ್ದಾವೆ. ಓಕೆ. 26 ಜನಕ್ಕೆ ಬೇರೆ ಬೇರೆ ತರದ ಗಾಯಗಳಾಗಿ ಒಂದು ಬೇರೆ ಬೇರೆ ನಿಯರ್ ಬೈ ತುಮಕೂರಿಗೆ ಸ್ವಲ್ಪ ಒಂದು 3-4 ಜನ, ಮತ್ತೆ ಸಿರಾ ನಿಯರ್ ಬೈ ಹಾಸ್ಪಿಟಲ್ಗೆ ಒಂದು 9 ಜನ. ದೆನ್ ಅಲ್ಲೇ ಹಿರಿಯೂರಲ್ಲಿ ಕೂಡ ನಮ್ದು ಗವರ್ಮೆಂಟ್ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಒಂದು 12 ಜನ ಶಿಫ್ಟ್ ಮಾಡಿದೀವಿ. ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಆಗ್ತಾ ಇದೆ. ಸೊ ಬೆಟರ್ ಇದಾರೆ ಅವರೆಲ್ಲನೂ. ಸರ್, ಅಂದ್ರೆ ಈಗ ಡೆತ್ ಆಗಿರೋರು ಅಥವಾ ಮಿಸ್ಸಿಂಗ್ ಅಂತ ನೀವೇನು ಹೇಳ್ತಿದ್ದೀರಾ, ಅವ್ರ ಫ್ಯಾಮಿಲಿಯವರಿಗೆ ಡೀಟೇಲ್ಸ್ ಅದೇ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ಈಗ ಒನ್ ಬೈ ಒನ್ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ಸೊ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ರೀಚ್ ಮಾಡಿಸೋದು ವ್ಯವಸ್ಥೆ ಮಾಡ್ತೀವಿ. ಓಕೆ ಫೈನ್. ಥ್ಯಾಂಕ್ ಯು ಸರ್ TV5 ಜೊತೆ ಮಾತನಾಡಿದ್ದಕ್ಕೆ.
ಎಸ್ ನೋಡಿ, ಚಿತ್ರದುರ್ಗದ ಡಿ ಸಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಒಟ್ಟು ಟೋಟಲ್ ಆಗಿ 8 ಮೃತದೇಹ ಅಂತ ಹೇಳ್ತಾ ಇದ್ರು. ಬಟ್ ಸಿಕ್ಕಿರೋದು 4 ಮೃತದೇಹ. ಸರ್ಚ್ ಮಾಡ್ತಾ ಇದ್ದೀವಿ, ಬಸ್ನಲ್ಲಿ ಸಿಗ್ತಾ ಇಲ್ಲ, ಬಟ್ ಇನ್ನೂ ಸರ್ಚ್ ಮಾಡ್ತೀವಿ. ಮಧ್ಯದಲ್ಲಿ ಏನಾದರೂ ಇಳ್ದು ಹೋಗಿದ್ದಾರಾ ಏನೋ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಡಿಟೇಲ್ ಇಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ಕಾರ್ಯಾಚರಣೆ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಸುಟ್ಟು ಕರಕಲಾಗಿ ಹೋಗಿದೆ. ಒಂದು ಪ್ರಾಣಿ ಸುಟ್ಟಾಗ ಹೇಗಾಗುತ್ತೋ ಹಾಗಿದೆ ಅನ್ನೋದನ್ನು ಹೇಳ್ತಾ ಇದ್ರು.